ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಗೆದ್ದು ಬಿಗಿದ್ದು ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ವಿಜಯ್ ಅಧಿಪತಿಯಾಗಿದ್ದಾರೆ. ರಾಜಕೀಯದ ಚೊಚ್ಚಲ ಪ್ರಯತ್ನದಲ್ಲೇ ವಿಜಯ್ ಗೆದ್ದು ಬೀಗಿದ್ದು ಬ್ಲಾಕ್ ಬಸ್ಟರ್ ಶೋ ಕೂಡ ಕಂಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ತಮಿಳುನಾಡಿನಲ್ಲಿ ವಿಜಯ್ ಜನನಾಯಕನ್. ವಿಜಯ್ ನೇತೃತ್ವದ ಟಿವಿಕೆ ಭರ್ಜರಿ ಕಮಾಲ್. ವಿಜಯ್ ವಿಶಲ್ಗೆ ಡಿಎಂಕೆ ಉಡೀಸ್. ತಮಿಳುನಾಡಿನ ರಾಜಕೀಯದಲ್ಲಿ ದಳಪತಿ ವಿಜಯ್ ದರ್ಬಾರ್ ಆರಂಭವಾಗಿದೆ. ರಾಜಕೀಯಕ್ಕೆ ಧುಮುಕಿದ ಮೊದಲ ಯತ್ನದಲ್ಲಿಯೇ ಬ್ಲಾಕ್ ಬಸ್ಟರ್ ಶೋ ಕಂಡಿದ್ದು ಪೊಲಿಟಿಕಲ್ ಸೂಪರ್ ಸ್ಟಾರ್ ಆಗಿ ವಿಜಯ್ ದಳಪತಿ ಹೊರಹೊಮ್ಮಿದ್ದಾರೆ. ವಿಜಯ್ ಮಾಸ್ಟರ್ ಸ್ಟ್ರೋಕಿಗೆ ಆಡಳಿತಾರೂಢ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷ ಗಿರಿಗಿಟ್ಲೆ ಹೊಡೆದಿದೆ. ಅಲ್ಲದೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಮೊದಲ ಬಾರಿಗೆ ರಾಜಕೀಯ ಅಗ್ನಿ ಪರೀಕ್ಷೆಯಲ್ಲಿ ವಿಜಯ್ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. ಯುವ ಮತದಾರರು, ಸಿನಿಮಾ ಕ್ರೇಜ್, ಕರೂರು ಕಾಲ್ತುಳಿತದ ಪ್ರಕರಣದ ಅನುಕಂಪವೂ ಕೂಡ ವಿಜಯ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ದಳಪತಿ ವಿಜಯ್ ಜೊತೆಗೆ ಕೈ ಜೋಡಿಸುವುದಕ್ಕೆ ಪ್ರಾದೇಶಿಕ ಪಕ್ಷಗಳು ಮುಂದಾಗಿವೆ. ಇನ್ನು ವಿಜಯ್ ಗೆಲುವಿಗೆ ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದಳಪತಿ ಮಾಸ್ಟರ್ ಸ್ಟ್ರೋಕಿಗೆ ಕಾರಣವೇನು? ಈ ಬಾರಿ ಮಹಿಳೆಯರು ಹೆಚ್ಚು ಮತವನ್ನು ಚಲಾಯಿಸಿದ್ದಾರೆ. ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯ್ಗೆ ಜೈ ಎಂದಿದ್ದಾರೆ. 18ರಿಂದ 29 ವಯಸ್ಸಿನ 20% ಮತಗಳಿಂದ ಹೊರ ಆಗಿದೆ. ನಟ ವಿಜಯ್ ಚರಿಷ್ಮಾ ಸಿನಿಮಾ ಇಮೇಜ್ನಿಂದ ಯುವಕರ ಸೆಳೆತವಾಗಿದೆ. ವಿಜಯ್ ವಿಸಿಲ್ಗೆ ಭರ್ಜರಿಯಾಗಿಯೇ ವಾಲಿದ ಹೊಸ ಮತದಾರರು. ಆಡಳಿತ ವಿರೋಧಿ ಅಲೆಯಿಂದ ಹೊಸತನಕ್ಕೆ ಭಾಷ್ಯ ಬರದ ಮತದಾರರು. ಡಿಎಂಕೆ, ಎಐಎಡಿಎಂಕೆ ಎರಡೇ ಪಕ್ಷಗಳ ಆಡಳಿತದಿಂದ ಮತದಾರರು ಬೇಸತ್ತಿದ್ರು. ಡಿಎಂಕೆಯನ್ನ ಹಿಂದಿಕ್ಕಿ ಎಐಎಡಿಎಂಕೆಯ ಮತ ವಿಭಜನೆ ಮಾಡಿದ್ದೇ ವರವಾಗಿದೆ. ವಿಜಯ್ ನಿವಾಸದಲ್ಲೂ ವಿಜಲ್ ಸದ್ದು. ವಿಜಯ್ಗೆ ಪುಷ್ಪವೃಷ್ಟಿ, ಅದ್ಧೂರಿ ಸ್ವಾಗತ. ಇನ್ನು ಟಿವಿಕೆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಜಯದ ಬಾಗಿಲು ತಟ್ಟುತ್ತಾ ಇದ್ದಂತೆ ವಿಜಯ್ ಚೆನ್ನೈ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿಜಯ್ ತಂದೆ ತಾಯಿ, ಕುಟುಂಬಸ್ಥರು ಸೆಲೆಬ್ರೇಷನ್ ಮೂಡ್ಗೆ ಜಾರಿದ್ರು. ಅಲ್ಲದೆ ಟಿವಿಕೆ ಪಕ್ಷದ ಸಿಂಬಲ್ ವಿಜಲ್ ಅನ್ನು ಊದುವ ಮೂಲಕ ಸಂಭ್ರಮಿಸಿದ್ರು. ವಿಜಯ್ಗಾಗಿ ತಿರುಪತಿಗೆ ನಟಿ ತ್ರಿಷಾ. ವಿಜಯ್ ನಿವಾಸಕ್ಕೆ ತ್ರಿಷಾ ಭೇಟಿ, ಅಭಿನಂದನೆ. ವಿಜಯ್ ಗೆಲುವಿಗಾಗಿ ನಟಿ ತ್ರಿಷಾ ತಿರುಪತಿಗೆ ಹೋಗಿ ಪ್ರಾರ್ಥಿಸಿದ್ರು. ತಿರುಪತಿಯಿಂದ ವಾಪಸ್ ಬಂದ ಬಳಿಕ ನೇರವಾಗಿ ವಿಜಯ್ ಅವರ ಚೆನ್ನೈ ನಿವಾಸಕ್ಕೆ ಭೇಟಿ ಕೊಟ್ಟರು. ಹಸನ್ಮುಖಿಯಾಗಿದ್ದ ತ್ರಿಷಾ ವಿಜಯ್ ಕುಟುಂಬಸ್ಥರೊಂದಿಗೆ ಸೆಲೆಬ್ರೇಷನ್ ಮಾಡಿದ್ರು. ವಿಜಯ್ಗೆ ಕಂಗ್ರಾಚುಲೇಷನ್ ಹೇಳಿದ್ರು. ತಮಿಳುನಾಡಿನ ಎಂಜಿಆರ್ ಆದ ನಟ ವಿಜಯ್ ಮೊದಲ ಅಟೆಂಪ್ಟ್ ನಲ್ಲಿಯೇ ಜಯಭೇರಿ. ಇನ್ನು ಸಿನಿಮಾ ರಂಗದಿಂದ ರಾಜಕೀಯ ಪ್ರವೇಶಿಸಿ ಕ್ಲಿಕ್ ಆಗಿರುವ ತಮಿಳು ನಟರಂತೆ ವಿಜಯ್ ಸಹ ರಾಜಕೀಯದಲ್ಲಿ ಚೊಚ್ಚಲ ಗೆಲುವನ್ನು ಸಾಧಿಸಿದ್ದಾರೆ. ತಮಿಳುನಾಡು ಸ್ಟಾರ್ ಹೈಲೈಟ್ಸ್. ತಮಿಳುನಾಡಿನ ಎಂಜಿಆರ್ ಆದ ನಟ ವಿಜಯ್. ತಮಿಳುನಾಡಿನಲ್ಲಿ ಸಿನಿಮಾ ರಂಗದವರೇ ಸ್ಟಾರ್. ಮೊದಲು ಅಣ್ಣದೊರೈ, ಕರುಣಾನಿಧಿ ಯುಗ, ನಂತರ ಎಂಜಿಆರ್, ಜಯಲಲಿತಾ ಆಡಳಿತದ ಯುಗ. ಇದಾದ ಬಳಿಕ ಮತ್ತೆ ಚಿತ್ರರಂಗದ ಸ್ಟಾರ್ ಎಂಟ್ರಿ. ಡಿಎಂಕೆ ಉಡೀಸ್ ಮಾಡಿದ ವಿಜಯ್ ವಿಸಿಲ್. ವರ್ಷ ತುಂಬುವ ಮೊದಲೇ ಎದುರಾಳಿಗಳಿಗೆ ಮಾಸ್ಟರ್ ಸ್ಟ್ರೋಕ್. ಶಿವಾಜಿ ಗಣೇಶನ್, ಕಮಲ್ ಹಾಸನ್ ಫೇಲ್ಯೂರ್ ಆಗಿದ್ರು. ವಿಜಯಕಾಂತ್ಗೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿರಲಿಲ್ಲ. ತೆಲುಗಿನಲ್ಲಿ NTR ಮಾಡಿದ್ದ ದಾಖಲೆ ಮುರಿದ ವಿಜಯ್. ಆಂಧ್ರದಲ್ಲಿ ಪಕ್ಷ ಕಟ್ಟಿದ 9 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ NTR. ಇನ್ನು ತಮಿಳಿಗ ವೆಟ್ರಿ ಕಳಗಂ 2026ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಜನರಿಗೆ ಕೊಟ್ಟಂತಹ ಭರವಸೆಗಳು ಕೂಡ ಕೈ ಹಿಡಿದಿದೆ. ತಮಿಳುನಾಡು ವಿಜಯ ಭರವಸೆಗಳೇನು? ಮಹಿಳೆಯರಿಗೆ ಮಾಸಿಕ 2500 ರೂಪಾಯಿ ಸಹಾಯಧನ. ಸಣ್ಣ ರೈತರ ಬೆಳೆ ಸಾಲ ಮನ್ನಾ. ವೃದ್ಧರು, ವಿಧವೆಯರು, ಅಂಗವಿಕಲರಿಗೆ 3000 ರೂಪಾಯಿ ಮಾಸಿಕ ಭತ್ಯೆ. ಸಹೋದರಿ ಮಗಳ ಮದುವೆಗೆ 8 ಗ್ರಾಂ ಚಿನ್ನ. 200 ಯೂನಿಟ್ ಉಚಿತ ವಿದ್ಯುತ್. ಕೊಳವೆ ನೀರು ಸರಬರಾಜು. ಪ್ರತಿ ವರ್ಷ 6 ಉಚಿತ LPG ಸಿಲಿಂಡರ್ ಭರವಸೆ. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿರಹಿತ ಸಾಲ. 5 ಲಕ್ಷ ರೂಪಾಯಿವರೆಗೆ ಬಡ್ಡಿರಹಿತ ಸಾಲ. ಪದವೀಧರರಿಗೆ 4000 ರೂಪಾಯಿ ಭತ್ಯೆ. ಡಿಪ್ಲೊಮಾ ಪಡೆದವರಿಗೆ 2500 ರೂಪಾಯಿ ಭತ್ಯೆ. ಇವೆಲ್ಲವೂ ಕೂಡ ವಿಜಯ್ ಗೆಲುವಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅಲ್ಲದೆ ಯುವ ಮತದಾರರು ಟಿವಿಕೆ ಪರ ಮತ ಚಲಾಯಿಸಿದ್ದಾರೆ. ಇನ್ನು ನಾವೊಬ್ಬರೇ ಸರ್ಕಾರವನ್ನು ರಚಿಸುತ್ತೇವೆ ಎಂದಿದ್ದ ಟಿವಿಕೆ ಮ್ಯಾಜಿಕ್ ನಂಬರ್ನ ಸಮೀಪವಿದೆ. ಸರ್ಕಾರ ರಚನೆಗೆ ಮುಂದಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.